ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಸೋಮವಾರ ಈವ್ನಿಂಗ್ ವ್ಲಾಗು. ಟೈಮ್ ಬಂದು 4:30 ಆಗಿದೆ. ಇವಾಗ ಆಫೀಸಿಂದ ಬಂದು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಪಾಪ್ಕಾರ್ನ್ ಬರುತ್ತಲ್ಲ, ಅದನ್ನು 10 ರೂಪೀಸ್ ಪ್ಯಾಕೆಟು, ಅದನ್ನು ತೊಗೊಂಬಂದಿದ್ದೆ. ಅಂದರೆ ಇತ್ತು ಫ್ರಿಜ್ಜಲ್ಲಿ. ಸಾಮಾನು ತರುವಾಗ ಒಂದು 10-20 ತಂದುಬಿಟ್ಟಿರ್ತೀನಿ. ಯಾವಾಗಾದರೂ ಬೇಕು ಅಂದಾಗ ಮಾಡ್ಕೊತಾ ಇರ್ತೀನಿ. ಇವಾಗ ಸಂಜೆ ಕಾಫಿ ಜೊತೆಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತು. ಅದಕ್ಕೇ ಹೆಲ್ದಿಯಾಗಿರುತ್ತಲ್ವ ಅಂದ್ಬಿಟ್ಟು ಪಾಪ್ಕಾರ್ನೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಆಗೋಗ್ಬಿಟ್ಟಿದೆ ಅದು, ಯಾಕಂದರೆ ಫ್ರಿಜ್ಜಲ್ಲಿ ಇತ್ತಲ್ಲ, ಸೊ ಅದಕ್ಕೆ ಗಟ್ಟಿ ಆಗೋಗಿದೆ. ಅದಕ್ಕೆ ಇವಾಗ ನೋಡಿ ಇದರಲ್ಲೇ ಹಾಕ್ಬಿಟ್ಟು 1 ನಿಮಿಷ ಅದನ್ನು ಹಂಗೆ ಬಿಸಿಲಿ ಇದಾಗುತ್ತೆ. ಅದು ಎಣ್ಣೆನೋ ಏನು ಹಾಕಿರ್ತಾರೋ ಗೊತ್ತಿಲ್ಲ. ಅದು ಫ್ರಿಜ್ಜಲ್ಲಿ ಇಕ್ಕರೆ ಗಟ್ಟಿ ಆಗೋಗ್ಬಿಡುತ್ತೆ. ಅದನ್ನು ಇವಾಗ ಹಾಕಿದ್ದೀನಿ. ಬಿಸಿಯಾಗಿ ಅದೆಲ್ಲ ಎಣ್ಣೆಲ್ಲ ಬಿಟ್ಕೊಂಡಿದೆ. ಇವಾಗ ಅದು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅದ್ರ ಪಾಡ್ಗೆ ಅದು ಸಣ್ಣ ಮೀಡಿಯಮ್ ಉರಿ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಆ ಕಡೆ ಇಟ್ಟಿದ್ದೀನಿ. ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಆ ಕಡೆ ಅಷ್ಟರಲ್ಲಿ ಕಾಫಿ ಇಟ್ಕೊಂಡ್ಬಿಡ್ತೀನಿ. ಕಾಫಿ ಆಗೋ ಅಷ್ಟರಲ್ಲಿ ಆ ಕಡೆ ಪಾಪ್ಕಾರ್ನು ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ಇವಾಗ ಸಕ್ಕರೆ ಎಲ್ಲ ಹಾಕಿದೆ. ಆ ಕಡೆ ಹಾಲು ಕುದೀತೈತೆ, ಈ ಕಡೆ ನೋಡಿ ಪಾಪ್ಕಾರ್ನು ರೆಡಿಯಾಗಿ ಹೋಗಿದೆ ಆಲ್ರೆಡಿ. ಇದು ಜಸ್ಟ್ ಅಷ್ಟೇ, ಇದು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಗೋಗ್ಬಿಡುತ್ತೆ. ಈಸಿನೇ. 20 ರೂಪೀಸ್ ಆಗುತ್ತೆ. ಅಂದರೆ 2 ಹಾಕಿದ್ದೀನಲ್ವ, 20 ರೂಪೀಸು. ಇಷ್ಟಕ್ಕೆ ಇಷ್ಟು ಬಂದಿದೆ. ಇದು 3 ಜನ, ನಾನು, ನನ್ನ ಮಗ, ನಮ್ಮಮ್ಮ, ಈ 3 ಜನ ತಿಂದ್ವಿ. ಅದು ಆ ಕಡೆ ಪಾಪ್ಕಾರ್ನ್ ರೆಡಿ ಆಯಿತು. ಈ ಕಡೆ ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ರೆ ಅರ್ಧ ಕೆಲಸ ಆಗೋಯಿತು ನಂದು. ಏನು ಕೆಲಸ ಇರಲಿಲ್ಲ, ನೈಟ್ ಅಡುಗೆ ಮಾಡೋದು ಏನೂ ಇರಲಿಲ್ಲ. ಅದಕ್ಕೆ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಬರೀ ಜಸ್ಟ್ ಇದು ಕಾಫಿ ಮಾಡ್ಕೊಂಡು ಪಾಪ್ಕಾರ್ನ್ ತಿಂದಿದ್ದಷ್ಟೇ. ಇನ್ನೇನು ವೀಡಿಯೋ ಮಾಡೋದಕ್ಕೂ ಬರೀ ಇನ್ನೇನು ಸಾಂಬಾರು ಇತ್ತು, ಮುದ್ದೆ ಮಾಡೋದಷ್ಟೇ ಇತ್ತು. ಅನ್ನನೂ ಇತ್ತಲ್ಲ, ಏನೂ ಮಾಡಲಿಲ್ಲ ವೀಡಿಯೋ. ಸುಮ್ಮನೆ ಬೇಜಾರು ಅನಿಸುತ್ತೆ ಅಂದ್ಬಿಟ್ಟು ಇವಾಗ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಕಾಫಿ ಕುಡಿದು ಪಾಪ್ಕಾರ್ನ್ ತಿಂದ್ವಲ್ಲ, ಅಷ್ಟೇ ವಿಡಿಯೋ ಎಲ್ಲ ಎಂಡ್ ಆಯಿತು. ನೆಕ್ಸ್ಟ್ ಇನ್ನು ಟ್ಯೂಸ್ಡೇ ಮಾರ್ನಿಂಗ್ದು ವ್ಲಾಗ್ನ ಹಂಗೆ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ವಿಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೇ ವಿಡಿಯೋ ಮಾಡಬೇಕು ಅಂತಲೇ ಬಂದೆ. ಬಟ್ ಅದೇ ಸಾಂಬಾರಿತ್ತು, ಮರ್ತೋಗಿದ್ದೆ ನಾನು ಸಾಂಬಾರಿರೋದು. ಸೊ ಅದಕ್ಕೇ ಇಲ್ಲಿಗೆ ಎಂಡ್ ಮಾಡಿದೆ. ಇದು ಬೆಳಗ್ಗೆ, ಇದು ಮಂಗಳವಾರ ಬೆಳಗ್ಗೆ. ಟೈಮ್ ಬಂದು 6 ಗಂಟೆ, 5:45, 6 ಗಂಟೆ ಆಗಿದೆ. ಬೇಗನೆ ನಿನ್ನೆ ಎಲ್ಲ 5 ಗಂಟೆಗೆ ಎದ್ದಿದೆ. ಇವತ್ತು ನೋಡಿದ್ರೆ 5:45 ಆಗೋಯ್ತು. ಇವತ್ತು ಲೇಟಾಗೋಯ್ತು. ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಹಂಗೆ ಇದು ಬಟರ್ ಪನ್ನೀರ್ ಮಸಾಲೆ ಮಾಡೋಣ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಇವತ್ತು ಚಪಾತಿ ಹಿಟ್ಟು ಕಲಿಸ್ಕೊಂಬಿಟ್ಟೆ. ಏನು ಇವತ್ತು ವ್ಯಾಯಾಮ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಟೈಮು 5:45 ಆಗೋಗಿತ್ತಲ್ಲ. ಎದ್ಬಿಟ್ಟು ಜಸ್ಟ್ ಬಾಗಿಲಿಗೆಲ್ಲ ಫ್ರೆಶ್ ಅಪ್ ಆಗಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಬಂದಿದೆ ಅಷ್ಟೇ. ಬೇಗ ಇನ್ನು ಅದನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಅದೇನು ವೀಡಿಯೋ ಮಾಡಲಿಲ್ಲ. ಜಸ್ಟ್ ಅಷ್ಟು ಮಾಡಿಬಿಟ್ಟು ಬಂದ್ಬಿಟ್ಟು ಇವಾಗ ನೋಡಿ ಆ ಕಡೆ ಚಪಾತಿ ಹಿಟ್ಟೆಲ್ಲ ಕಲಸಿಕ್ದೆ. ಈ ಕಡೆ ಪನ್ನೀರೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದು 3 ದಿವಸ ಆಯಿತು ತೊಗೊಂಬಂದು. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಇದಕ್ಕೆ ಕಾಲ ಕೊಡು ಬಂದಿದೆ. ಇವಾಗ ನೋಡಿ ಪನ್ನೀರೆಲ್ಲನೂ ನೀಟಾಗೆಲ್ಲ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಇನ್ನು ಅದಕ್ಕೆಲ್ಲ ಮಸಾಲೆ ಎಲ್ಲ ರುಬ್ಕೊತೀನಿ. ಈಸಿ ರೆಸಿಪಿ ಇದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನೀವು ಎಷ್ಟು ಬಟರ್ ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಕ್ರೀಮ್ ಒಂದು ಇಲ್ಲ ನನ್ನ ಹತ್ರ. ಕ್ರೀಮ್ ಒಂದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇದೇನೇ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬಟರ್ ಪನ್ನೀರ್ ಮಸಾಲ. ನೋಡಿ ಇವಾಗ ಟೊಮೆಟೊನ ಹಚ್ಚಿಟ್ಕೊತಾ ಇದ್ದೀನಿ. 2 ಟೊಮೆಟೊ, ಜಾಸ್ತಿ ಏನು ತೊಗೊಂಡಿಲ್ಲ. ಹುಳಿ ಟೊಮೆಟೊ ಅಲ್ವಾ, ಅದಕ್ಕೇ 2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಆಮೇಲೆ ಈರುಳ್ಳಿ ಬೇಕು. ಈರುಳ್ಳಿನೂ ಅಷ್ಟೇ 4 ಭಾಗ ಮಾಡಿ, ಅದನ್ನು 2 ಈರುಳ್ಳಿ ತೊಗೊತೀನಿ. ಜಾಸ್ತಿ ಏನೋ ತೊಗೊಂಡಿಲ್ಲ. ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂದರೆ ಜಾಸ್ತಿ ತೊಗೋಬೇಕು. ಇದಕ್ಕೇನು ತೆಂಗಿನಕಾಯಿ ಏನೂ ಹಾಕೋದಿಲ್ಲ. ಬರೀ ಇದು ಕಾಜು ಬರುತ್ತಲ್ಲ, ಅದನ್ನು ಮಾತ್ರ ಹಾಕ್ಕೊತೀವಿ. ಅದಕ್ಕೇ ಇದು ಬೇರೆ ಏನು ಜಾಸ್ತಿ ಐಟಮ್ಸ್ ಏನು ತೊಗೊಳಲ್ಲ. ಈರುಳ್ಳಿ ಟೊಮೆಟೊ ಅಷ್ಟೇ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟರ್ ಪನ್ನೀರ್ ಮಸಾಲ ಸೇಮ್ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಹಂಗೆ ಇರುತ್ತೆ ಟೇಸ್ಟ್ ಅಂತೂ. ನೋಡಿ ಇವಾಗ ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಎಲ್ಲ ಬಿಡಿಸ್ಕೊಬೇಕು. ಎರಡು ಬೆಳ್ಳುಳ್ಳಿನ ನಾನು ಬಿಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು ಇವಾಗ ನೋಡಿ ಜಾಸ್ತಿ ಬಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸುಮ್ಮನೆ ಜಾಸ್ತಿ ಬಟರ್ ಬೇಡ ಅಂದ್ಬಿಟ್ಟು ನಾನು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಒಂದು ಚಿಕ್ಕದು ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅಂತೂ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲೂ ಫ್ರೈ ಆಗುತ್ತೆ. ಆಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತೀನಿ, ಅದರಲ್ಲೂ ಫ್ರೈ ಆಗುತ್ತೆ. ಇದರಲ್ಲೇ ನಾವು ಚೆನ್ನಾಗಿ 3/4 ಭಾಗ ಬೇಯಿಸ್ಕೊಂಬಿಟ್ರೆ ಒಳ್ಳೆಯದು. ಈ ಹಸಿ ಸ್ಮೆಲ್ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೇ ಇವಾಗ ನೋಡಿ ಅದಷ್ಟು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ.
ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಲ್ಲ, ಆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಇಷ್ಟೇ, ಇದಕ್ಕಿನ್ನೇನು ಬೇಕಾಗಿಲ್ಲ. ಕಾಜು ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಇವಾಗ ಕಾಜು ಒಂದು 15ರಿಂದ 20 ಕಾಜು ಹಾಕ್ಕೊಂಡಿದ್ದೀನಿ. ಇದೇನೇ ಇದಕ್ಕೆ ಗ್ರೇವಿ ಕೊಡೋದು, ಇನ್ನೇನು ಇಲ್ಲ ಇದರಲ್ಲಿ, ಇಷ್ಟೇ. ಆಮೇಲೆ ಎಲ್ಲ ಪೌಡರ್ಸ್ ಹಾಕ್ಕೊಳ್ಳೋದು ಅಷ್ಟೇ. ಇಷ್ಟನ್ನು ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಅದೆಲ್ಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕಲ್ಲ, ಅದಕ್ಕೆ ಇದರಲ್ಲಿ ನೀರಲ್ಲಿ ಚೆನ್ನಾಗಿ ಬೇಯಿಸೋದು. ಚೆನ್ನಾಗಿ ಬೇಯಿಸಿದ್ರೆ ಬೇಗನೆ ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಫುಲ್ಲು ನುಣ್ಣಗೆ ಪೇಸ್ಟ್ ಬರುತ್ತೆ. ಅದಕ್ಕೇ ಈ ಥರ ಒಂದು ಸ್ವಲ್ಪ ಬೇಯಿಸೋದು, ಯಾವುದೋ ಹಸಿ ಸ್ಮೆಲ್ ಇರಬಾರ್ದು ಇದರಲ್ಲಿ. ಈಗ ನೋಡಿ, ಎಲ್ಲನೂ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಹೆಂಗೆ ಬರುತ್ತೋ ಹಂಗೆ ಇರುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಇದನ್ನು ಮಿಕ್ಸಿ ಪೇಸ್ಟ್ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಕೊತೀನಿ. ಬಟರೇ ಎಲ್ಲ ಹಾಕ್ಕೊಂಬಿಟ್ರೆ ಮಕ್ಕ ಕೊಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಬಟರ್ ಹಾಕಿಲ್ಲ. ಎಣ್ಣೆ ಹಾಕ್ಕೊಂಡು ನಾನು ರುಬ್ಬಿದ್ನೆಲ್ಲ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಹಂಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು, ನೀವು ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಸಕ್ಕರೆ. ಇದು ಹುಳಿ ಮತ್ತು ಖಾರ, ಹುಳಿ ಖಾರ ಮತ್ತು ಉಪ್ಪು ಎಲ್ಲನೂ ಒಂಥರ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಸ್ವೀಟಾಗಿ ಇರುತ್ತೆ, ಸ್ವೀಟು ಇರುತ್ತೆ, ಖಾರನೂ ಇರುತ್ತೆ, ಹುಳಿನೂ ಇರುತ್ತೆ, ಎಲ್ಲ ಮಿಕ್ಸು. ಖಾರ ಎಕ್ಸ್ಟ್ರಾ ಜಾಸ್ತಿನೇ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಬೋದು. ಇಷ್ಟು ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಬೇಯಿಸ್ಕೊತಾ ಇದ್ದೀನಿ, ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಬಟರ್ ಹಾಕ್ತೀನಿ. ಬಟರನ್ನು ನೀವು ಎಲ್ಲ ಈರುಳ್ಳಿ ಎಲ್ಲ ಹುರ್ಕೊಳ್ಳೋದಕ್ಕೂ ಹಾಕ್ಕೊಬೋದು. ಆಮೇಲೆ ಇವಾಗ ಮಸಾಲೆ ಹಾಕ್ಕೊಳ್ಳೋದಕ್ಕೂ ಬಟರ್ ಹಾಕ್ಕೊಬೋದು. ಎಲ್ಲದಕ್ಕೂ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗ ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಅದನ್ನಷ್ಟು ಅದಕ್ಕೆ ಸೇರಿಸ್ತೀನಿ. ಬೇಕು ಅಂದರೆ ನೀವು ಫ್ರೈ ಮಾಡಿಕೊಂಡು ಪನ್ನೀರು ಹಾಕ್ಕೊಬೋದು. ಈ ಥರ ನಾನು ಹಾಕ್ಕೊಳ್ಳೋದೇನಕ್ಕೆ ಅಂದರೆ ಇದು ಪನ್ನೀರು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಹಿಂಗೆ ಡೈರೆಕ್ಟ್ ಹಾಕ್ಕೋತಾ ಇದ್ದೀನಿ. ಇದು ಹಿಂಗೆ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಅಷ್ಟೇ 1 ನಿಮಿಷ 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಬರುತ್ತಲ್ಲ, ಕಸೂರಿ ಮೇಥಿನ ಸ್ವಲ್ಪ ಹುರಿದ್ಬಿಟ್ಟು ಬೇಕಾದ್ರೆ ನೀವು ಹಾಕ್ಕೊಬೋದು, ಇಲ್ಲ ಹಂಗೇನೂ ಬೇಕಾದ್ರೆ ಹಾಕ್ಕೊಬೋದು. ಇವಾಗ ನೋಡಿ, ಅದಕ್ಕೆ ಹಾಕ್ಬಿಟ್ಟು ಉದುರಿಸ್ತಾ ಇದ್ದೀನಿ. ಮೇಲೆ ಉದುರಿಸ್ಬಿಟ್ಟು ಅಷ್ಟೇ ಇದನ್ನು. ಇನ್ನು ಬೇಕಾದರೆ ನೀವು ಕ್ರೀಮ್ ಬರುತ್ತಲ್ಲ ಅಂಗಡೀಲಿ, ಕ್ರೀಮ್ನ ಅದನ್ನು ಒಂದು ಸ್ವಲ್ಪ ಹಾಕ್ಕೊಬೋದು. ಕ್ರೀಮ್ ನನ್ನ ಹತ್ರ ಇರಲಿಲ್ಲ, ಇಷ್ಟಕ್ಕೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದನ್ನು ಕಸೂರಿ ಮೇಥಿ ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಯಿಸ್ತೀನಿ, ಅಂದರೆ ಕುದಿಸ್ತೀನಿ, ಚೆನ್ನಾಗಿ ಕುದಿಸ್ತೀನಿ. ಪನ್ನೀರೂ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ಪನ್ನೀರ್ಗೆಲ್ಲನೂ ಉಪ್ಪು ಖಾರ ಹಿಡಿಯುತ್ತೆ. ಅದಕ್ಕೇ ಇಷ್ಟು ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇದನ್ನು ಹಂಗೆ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಕಡೆ ಚಪಾತಿ ಇಟ್ಟು ಕಲಿಸಿದ್ನಲ್ಲ, ಚಪಾತಿನೂ ಮಾಡ್ಕೊಂಬಿಡ್ತೀನಿ ಬೇಗ. ಅವನಿಗೆ, ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಗೋಗುತ್ತೆ, ಅದಕ್ಕೇ ಬೇಗ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊತೀನಿ. ಇವಾಗ ಚಪಾತಿ ನೋಡಿ, ಇದು ಚಪಾತಿ ಒಂದೇ ಲೇಯರೇ ಒತ್ತುತ್ತಾ ಇದ್ದೀನಿ. ಇದು ಸ್ವಲ್ಪ ಹಿಟ್ಟು ಯಾಕೋ ಇದು ಅಂಟ್ಕೊತಾ ಇತ್ತು, ಅದಕ್ಕೇ ನಾನು ಇವಾಗ ಈ ಸಲ ತಂದಿದ್ದು ಹಿಟ್ಟನ್ನ ಒಂದೇ ಲೇಯರಲ್ಲೇ ಚಪಾತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಒತ್ತುತ್ತಾ ಫುಲ್ಲು ಅಂಟ್ಕೊತಾ ಇರುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಕಲಿಸಿದ್ರು ಹಂಗೆ ಅಂಟ್ಕೊತಿತ್ತು. ಅದಕ್ಕೇ ಈ ಚಕ್ಕಿ ಫ್ರೆಶ್ ಗೋಧಿ ಹಿಟ್ಟಿದ್ದು ಏನು ಮಾಡಿದ್ರು ಇದಾಗ್ತಿರಲಿಲ್ಲ. ಅದಕ್ಕೆ ಒಂದೇ ಲೇಯರೇ ಸ್ವಲ್ಪ ಜಾಸ್ತಿ ಹಸಿಟ್ಟು ಹಾಕ್ಕೊಂಡು ಒಸ್ಕೊತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಇದು ಒಸ್ಕೊಂಡಾಯಿತು. ಇವಾಗ ಚಪಾತಿ ಒಂದು ಸುಟ್ಬಿಟ್ರೆ ನಮಗೆ 1 2 3 ಅರ್ಜೆಂಟ್ ಬೇಗನೆ ಒಸ್ದು ನಾನಿವಾಗ ಸುಡಬೇಕು. ಅವನಿಗೆ ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಡೋದಕ್ಕೆ ಮತ್ತು ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ. ಇದು ಮಿಕ್ಕಿದ್ದು ಆಮೇಲೆ ನಿಧಾನಕ್ಕೆ ಬೇಕಾದರೆ ನಾನು ಹೊತ್ಕೊಂಡ್ರೂ ಆಗುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿ ಕಾಯಿಸಿದ್ದೀನಿ ಹೆಂಚು. ಈ ಕಡೆ ಹೆಂಚು ಕಾಯಿಸ್ತಾನೆ, ಆ ಕಡೆ ಚಪಾತಿ ಹೊತ್ಕೊಂಡಿದ್ದೀನಿ. ಬೇಗನೆ ಮಾಡ್ಕೊಬೇಕಲ್ಲ, ಟೈಮ್ ಆಗೋಗುತ್ತೆ. ಬೆಳಗ್ಗೆ ಎಷ್ಟು ಬೇಗ ಹೆಂಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. 5:45 ಎದ್ದಿದ್ರೂ ಟೈಮೇ ಸಾಲಲ್ಲ ಒಂದೊಂದು ಸಲ. ಬೇರೆ ಐಟಮ್ಸ್ಗಳಾದರೆ ಹೆಂಗೋ ಆಗೋಗುತ್ತೆ. ಈ ಚಪಾತಿ ಇಂಥವಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಟೊಮೆಟೊ ಬಾತು, ಉಪ್ಪಿಟ್ಟು ಅಂಥವಾದರೆ ಬೇಗನೆ ಆಗೋಗುತ್ತೆ. ಈಸಿ ಅದು. ಒಂದೇ ಸಲ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗ್ಸೋದಷ್ಟೇ ಅಲ್ವಾ, ಅದೆಲ್ಲ ಈಸಿ ಇರುತ್ತೆ. ಇದು ಸ್ವಲ್ಪ ಕಷ್ಟನೇ. ಕಷ್ಟ ಅಂದರೆ ಮಾಡ್ಬೋದು, ಟೈಮ್ ಆಗೋಗುತ್ತೆ ಅಷ್ಟೇ. ನೋಡಿ, ಇವಾಗ ಚಪಾತಿ ಎಲ್ಲನೂ ಸುಟ್ಕೊತಾ ಇದ್ದೀನಿ. ಒಂದು 15 ಚಪಾತಿ ಅಷ್ಟು ಮಾಡ್ಕೊಂಡಿದ್ದೀನಿ.
ಇವಾಗ ಸದ್ಯಕ್ಕೆ ಇವ್ನಿಗೊಂದು 3 ಹಾಕಿದ್ದೀನಿ. ಇವ್ನು ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಇನ್ನು ಮಿಕ್ಕಿದ ಆಮೇಲೆ ಚಪಾತಿ ಎಲ್ಲ ಹೊತ್ಕೊಂಡು ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊತೀನಿ. ಈಗ ಚಪಾತಿ ಎಲ್ಲ ಸುಟ್ಕೊಂಡಿದ್ದೀನಿ. ಸುತ್ತ ನೀಟಾಗಿ ಪ್ರೆಸ್ ಮಾಡಿ ಸುಟ್ಕೊಂಡ್ರೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಹಂಗೆ ಹಾಕ್ಬಿಟ್ಟು ಹೆಂಗೆ ಬೇಕು ಹಂಗೆ ಇದು ಮಾಡಿಕೊಂಡ್ರೆ ಒಂಥರ ಹಸಸಿದ್ದು ಆ ಕಡೆ ಈ ಕಡೆ ಎಲ್ಲ ಉಳ್ಕೊಂಬಿಡುತ್ತೆ. ಅದಕ್ಕೆ ನೀಟಾಗೆಲ್ಲ ಪ್ರೆಸ್ ಮಾಡಿ ಸುಟ್ಕೊಬೇಕು. ಇವಾಗ ನೋಡಿ, ಇದು ಹೊಸ ಲಂಚ್ ಬಾಕ್ಸು ಹೇಳಿದ್ನಲ್ಲ ನೆನ್ನೆ, ಇದು 2 ಸ್ಟಿಕ್ಕು 1 ಸ್ಪೂನ್ ಕೊಟ್ಟಿದ್ರು. ಅದ್ರ ಜೊತೆ ಇವಾಗ ಈ ಥರ ಬಾಕ್ಸ್ ಮೇಲೆ ಇಟ್ಕೊಳ್ಳೋದು ಅಷ್ಟೇ. ನೋಡಿ, ಇವಾಗ 2 ಚಪಾತಿ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ. ಅವನಿಗೆ ಚಪಾತಿ ಹಾಕ್ಕೊಟ್ಬಿಟ್ಟು ಇನ್ನೊಂದು ಕಡೆ ಆ ಕಡೆ ರೌಂಡ್ ಇದೆಯಲ್ಲ, ಅಲ್ಲಿ ಇನ್ನೊಂದು ಚಿಕ್ಕದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದು ನೋಡಿ, ಈ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಕ್ಲೋಸ್ ಮಾಡ್ಬೋದು. ಇದಕ್ಕೆ ಇವಾಗ ಬಟರ್ ಪನ್ನೀರ್ ಮಸಾಲ ಹಾಕ್ಬಿಟ್ಟು ಅದನ್ನ ಹಂಗೆ ಕ್ಲೋಸ್ ಮಾಡಿಬಿಟ್ಟು ಅದರಲ್ಲೇ ಹಾಕ್ತೀನಿ. ಇದರಲ್ಲಿ ಹಾಕ್ಬಿಟ್ಟು ಇನ್ನು ನೆನ್ನೆ ಮಾರಿಷಸಿಂದ ಚಾಕ್ಲೇಟ್ ತಂದಿದ್ರು ಅನ್ನಲ್ಲ, ಅದೊಂದು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಇನ್ನು ಈ ಕಡೆ ನಾನು ವೆಜಿಟೇಬಲ್ಸ್ ಹಾಕ್ಬೋದಾಗಿತ್ತು, ಬೇಡ ಪನ್ನೀರದೇ ಸಾಕು, ಜಾಸ್ತಿ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಕು ಅಂದ್ಬಿಟ್ಟು ಅಷ್ಟಕ್ಕೆ ಬಿಟ್ಬಿಟ್ಟೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಅವ್ನಿಗೆ ಕೊಟ್ಬಿಟ್ಟು ಅವ್ನಿಗೆ ಲಂಚ್ ಬುಕ್ ಹಾಕ್ಕೊಂಡು ಕೊಟ್ಬಿಡ್ಬೇಕು. ಅವ್ನಿಗೆ ಹಾಕೊಂಡು ಕೊಟ್ಬಿಟ್ರೆ ಮುಗೀತು ಕೆಲಸ. ನನಗೆ ಅರ್ಧ ಕೆಲಸ ಮುಗ್ದಂಗೆ. ಆಮೇಲೆ ನಾನು ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಕೆಲಸ ಮಾಡ್ಕೊಬೋದು ಇನ್ನು ಮಿಕ್ಕಿದ್ದೆಲ್ಲನೂ. ಇವಾಗ ನೋಡಿ, ಲಂಚ್ ಬಾಕ್ಸ್ ಎಲ್ಲ ರೆಡಿ. ಪಾತ್ರೆಗಳೆಲ್ಲ ಇತ್ತು, ಇವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಬೇರೆ ಏನು ವಿಡಿಯೋ ಮಾಡಲಿಲ್ಲ. ನಾನು ಗುಡಿಸೋದು ಒರೆಸೋದು ನಾನು ಜಾಸ್ತಿ ತೋರ್ಸೋಕೆ ಹೋಗೋದಿಲ್ಲ. ಅದೇ ಬೇಜಾರು ಅನಿಸ್ಬಿಡುತ್ತೆ ಅದೇ ತೋರಿಸ್ತಾ ಇದ್ದರೆ. ನೋಡಿ, ಇವಾಗ ಇಷ್ಟು ಪಾತ್ರೆಗಳೆಲ್ಲ ಇತ್ತು, ಇವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಆಗಿಬಿಟ್ರೆ ಆಮೇಲೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿಬಿಟ್ಟು ಆಫೀಸ್ಗೆ ಹೊರಡೋದಷ್ಟೇ. ಟಿಫನ್ ಮಾಡಿಕೊಂಡು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಯಾಕೋ ವೀಡಿಯೋಸ್ಗಳು ಸ್ವಲ್ಪ ಡೆಲ್ ಆಗ್ತಾಯಿದೆ, ಓಡ್ತಾ ಇಲ್ಲ. ದಯವಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಅದನ್ನು ನಾನು ತಿದ್ಕೋತೀನಿ. ನೋಡಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನೂ ಸ್ವಲ್ಪ ಪಾತ್ರೆ ಇದ್ದಾವೆ, ಅವನ್ನೆಲ್ಲ ಆಮೇಲೆ ತೊಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.